ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಕೇಳಬೇಕಾ, ಸಂಕಷ್ಟಗಳ ಸುರಿಮಳೆಗೆ ಮೇಲೆದ್ದು ಬರುತ್ತೆ. ನಿನ್ನೆ ರಾತ್ರಿ ಅಬ್ಬರಿಸಿ ಬೊಬ್ಬಿರಿದಿರುವಂತಹ ಮಳೆಗೆ ನೂರಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ನದಿಯಂತಾದಂತಹ ರಸ್ತೆಗಳಲ್ಲಿ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡಿದ್ದಾರೆ. ರಸ್ತೆಗಳು ಸ್ವಿಮ್ಮಿಂಗ್ ಪೂಲ್ಗಳಂತಾಗಿವೆ. ಜನವಸತಿ ಪ್ರದೇಶಗಳಿಗೂ ನೀರು ನುಗ್ಗಿದೆ. ಎಲ್ಲೆಲ್ಲೋ ನೀರು ತುಂಬಿಕೊಂಡಿದ್ದು ಗುಂಡಿ ಯಾವುದು ರೋಡ್ ಯಾವುದೋ ಗೊತ್ತಾಗ್ತಿಲ್ಲ. ಚರಂಡಿಯಲ್ಲಿ ಹೋಗಬೇಕಾದ ನೀರು ರಸ್ತೆ ಮೇಲೆ ಉಕ್ಕಿ ಹರಿಯುತ್ತಿದೆ. ಕೆರೆಯಂತಾಗಿರೋ ರಸ್ತೆಯಲ್ಲಿ ವಾಹನ ಸವಾರರು ಸರ್ಕಸ್ ಮಾಡಿಕೊಂಡು ಪ್ರಯಾಣ. ಇದೆಲ್ಲ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಮಳೆ ಸೃಷ್ಟಿಸಿದ ಅವಾಂತರಗಳು. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಮಳೆ ಅಬ್ಬರ, ಸಾಲು ಸಾಲು ಅವಾಂತರ. ಕೆರೆಗಳಂತಾದ ರಸ್ತೆಗಳು, ವಾಹನ ಸವಾರರ ಗೋಳು. ಸರಿಯಾಗಿ ಅರ್ಧ ಗಂಟೆ ಮಳೆ ಸುರಿದ್ರೆ ಸಾಕು, ಗ್ರೇಟರ್ ಬೆಂಗಳೂರಿನಿಂದ ರಸ್ತೆಗಳ ನಿಜ ಬಣ್ಣ ಬಯಲಾಗುತ್ತೆ. ಗುಂಡಿ ಬಿದ್ದ ರಸ್ತೆಗಳಿಂದ ಬೆಂಗಳೂರಿಗೆ ಅಪಖ್ಯಾತಿ ಉಂಟಾಗಿದ್ದು, ಜಿಬಿಎ ಅಧಿಕಾರಿಗಳು ಗುಂಡಿ ಮುಚ್ಚಿಸೋ ಕೆಲಸ ಮಾಡ್ತಿದ್ದಾರೆ. ಇದರ ನಡುವೆ ಕಳೆದೆರಡು ದಿನಗಳಿಂದ ರಾತ್ರಿ ವೇಳೆ ಮಳೆ ಅಬ್ಬರಿಸುತ್ತಿದೆ. ನಿನ್ನೆ ರಾತ್ರಿಯೂ ಬೆಂಗಳೂರಿನಲ್ಲಿ ಗುಡುಗು ಸಹಿತ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಮೊದಲಿಗೆ 10 ಗಂಟೆಗೆ ಶುರುವಾಗಿ ರಾತ್ರಿ 12 ಗಂಟೆವರೆಗೂ ಸುರಿದ ಮಳೆ ನಂತರ ಕೆಲ ಕಾಲ ಬಿಡುವು ಕೊಟ್ಟಿತ್ತು. ಬಳಿಕ ಮತ್ತೆ ಮಧ್ಯರಾತ್ರಿ 2 ಗಂಟೆಗೆ ಶುರುವಾದ ಮಳೆ ನಸುಕಿನ ಜಾವದವರೆಗೂ ಧಾರಾಕಾರವಾಗಿ ಸುರಿದಿದೆ. ನಗರದ ಪ್ರಮುಖ ರಸ್ತೆಗಳು, ತಗ್ಗು ಪ್ರದೇಶಗಳು ಜಲಾವೃತವಾಗಿ ಜನ ಪರದಾಡಿದ್ದಾರೆ. ಕೆಆರ್ ಮಾರ್ಕೆಟ್ ರಸ್ತೆಯಲ್ಲಿ ವಾಹನ ಸವಾರರ ಪರದಾಟ. ಭಾರೀ ಮಳೆಯಿಂದಾಗಿ ಬೆಂಗಳೂರು ಹೃದಯ ಭಾಗ ಕೆಆರ್ ಮಾರ್ಕೆಟ್ನ ರಸ್ತೆ ಜಲಾವೃತವಾಗಿತ್ತು. ಹಳ್ಳಗಳಲ್ಲಿ ಮೊಣಕಾಲುದ್ದ ನೀರು ತುಂಬಿಕೊಂಡು ವಾಹನಗಳ ಸಂಚಾರಕ್ಕೆ ಅಡಚಣೆಯಾಯಿತು. ಕೆಆರ್ ಮಾರ್ಕೆಟ್ ಅಂದ್ರೆ ಬೆಂಗಳೂರಿನ ಹೂವಿನ ಮಾರುಕಟ್ಟೆ ಅಂತಾನೆ ಫೇಮಸ್. ಸದ್ಯಕ್ಕೆ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರಸ್ತೆ ಮೇಲೆ ನೀರು ಹರಿಕೊಂಡು ಬರ್ತಾ ಇದೆ. ಈ ಕಾರಣದಿಂದಾಗಿ ರಸ್ತೆ ಮೇಲೆ ಹೂವನ್ನ ಇಟ್ಟು ವ್ಯಾಪಾರ ಮಾಡಕ್ಕೆ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂಥದ್ದು. ಮಳೆ ನೀರು ಏನು ರಸ್ತೆ ಮೇಲೆ ಹರಿದುಕೊಂಡು ಹೋಗ್ತಾ ಇದೆ, ಅದರಿಂದ ತಾವು ತಂದಿದಂತಹ ಹೂವನ್ನ ರಕ್ಷಣೆ ಮಾಡಿಕೊಳ್ಳಕ್ಕಾಗದೆ ರಸ್ತೆ ಮೇಲೆನೆ ಬಿಟ್ಟಿರುವಂಥದ್ದು. ರಸ್ತೆ ಮೇಲೆ ನೀರು ಬಿಟ್ಟು ಏನು ಹೂವನ್ನ ಬಿಟ್ಟು ಅಂತ ಕಾರಣದಾಗಿ ಕೆಲವು ಹೂಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು. ಇನ್ನು ರಿಚ್ಮಂಡ್ ರಸ್ತೆಯು ನದಿಯಂತೆ ಬದಲಾಗಿತ್ತು. ರಸ್ತೆಯಲ್ಲಿ 2 ಅಡಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂತಾಯಿತು. ಬೆಳಗಿನ ಜಾವ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ರಿಚ್ಮಂಡ್ ರಸ್ತೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಗಮನಿಸಬಹುದು, ಮೊಣಕಾಲುದ್ದಕ್ಕೂ ಕೂಡ ಇಲ್ಲಿ ನೀರು ನಿಂತ್ಕೊಂಡು ಬೈಕ್ ಸವಾರರು, ಕಾರ್ನ ಚಾಲಕರು ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಅಲ್ಲಿ ಗಮನಿಸ್ತಾ ಇದ್ರಲ್ಲ, ಕಾರ್ ಬರ್ತಾ ಇದ್ರೆ ಆ ಕಾರ್ ಟೈರ್ಗೆ ಸಿಲುಕಿ ಆ ಕಡೆ ಈ ಕಡೆ ಎಷ್ಟರ ಮಟ್ಟಿಗೆ ನೀರು ಹಾರಾಡ್ತಿದೆ ನೋಡಿ. ಅಂದ್ರೆ ಬಂದಂತಹ ವೇಗದಲ್ಲೇ ವಾಹನ ಸವಾರರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿಯಲ್ಲಿ ನೀರು ನಿಂತ್ಕೊಂಡು ವಾಹನ ಸವಾರರು ಮಳೆ ಬಂದಾಗಲೆಲ್ಲೂ ಕೂಡ ಇಲ್ಲಿ ಪರದಾಡುವಂತ ಪರಿಸ್ಥಿತಿಯಲ್ಲಿ ಉಂಟಾಗುತ್ತೆ. ಶಾಂತಿನಗರದ ರಿಚ್ಮಂಡ್ ಟೌನ್ ನಲ್ಲೂ ವರುಣಾರ್ಭಟದಿಂದ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಸದ್ಯಕ್ಕೆ ನಾನು ಶಾಂತಿನಗರದ ರಿಚ್ಮಂಡ್ ಟೌನ್ ನಲ್ಲಿದ್ದೀನಿ. ತಾವು ರಸ್ತೆಯನ್ನ ಗಮನಿಸಬಹುದು. ಇದು ರಸ್ತೆ ಯಾವುದೇ ನದಿಯಲ್ಲ ಅಥವಾ ಹಳ್ಳನೂ ಅಲ್ಲ, ಇದು ರಸ್ತೆ. ಪ್ರತಿ ಬಾರಿ ಮಳೆ ಬಂದಾಗ ಇದೇ ಪರಿಸ್ಥಿತಿ ರಸ್ತೆಯಲ್ಲಿ ನಾವು ಗಮನಿಸಬಹುದು. ಅಷ್ಟೇ ಅಲ್ಲ, TV9 ಈ ಬಗ್ಗೆ ನಿರಂತರವಾಗಿ ವರದಿ ಕೂಡ ಮಾಡ್ತಾನೆ ಇದೆ. ಇನ್ನು ಬೆಂಗಳೂರಿನ ರಸ್ತೆಗಳ ಬಗ್ಗೆ ಹೇಳಬೇಕು. ಗುಂಡಿ ಬಿದ್ದಂತಹ ರಸ್ತೆ, ಅದರ ಮಧ್ಯೆ ಮಳೆ ಸುರಿದು ನೀರು ನಿಂತ್ರೆ ಇದರ ಪರಿಸ್ಥಿತಿ ಹೇಳೋದೇ ಬೇಡ. ಸವಾರರು ಹೈರಾಣಾಗಿ ಹೋಗ್ತಾರೆ. ಈ ರಸ್ತೆಯಲ್ಲೇ ಇದೀಗ ವಾಹನಗಳು ಪ್ರಯಾಣಿಸ್ತಾ ಇದೆ. ವಿಕ್ಟೋರಿಯಾ ರಸ್ತೆಯಲ್ಲಿ ನೀರು ಕೆಟ್ಟು ನಿಂತ ವಾಹನಗಳು. HALನ ರಸ್ತೆಯ ವಿಕ್ಟೋರಿಯಾ ರೋಡ್ನಲ್ಲಿ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿತ್ತು. ರಸ್ತೆ ತುಂಬಾ ನೀರು ತುಂಬಿಕೊಂಡಿದ್ರಿಂದ ವಾಹನಗಳು ಚಲಿಸಲಾಗದೆ ಕೆಟ್ಟು ನಿಲ್ಲುತ್ತಿದ್ದ ದೃಶ್ಯ ಕಂಡುಬಂತು. ಮಳೆಯಿಂದಾಗಿ
ಗ್ರೇಟರ್ ಬೆಂಗಳೂರಿನ ಅವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ. ಇದು HALಗೆ ಸಂಪರ್ಕವನ್ನು ಕಲ್ಪಿಸುವಂತಹ ವಿಕ್ಟೋರಿಯಾ ರಸ್ತೆ. ಈ ವಿಕ್ಟೋರಿಯಾ ರಸ್ತೆಯಲ್ಲಿ ಒಂದು ಬದಿಯಲ್ಲಿ ಅಂದ್ರೆ ಎಡಬದಿಯಲ್ಲಿ ವಾಹನ ಸವಾರರು ಬರೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ನೀರು ನಿಂತ್ಕೊಂಡಿದೆ, ಎಷ್ಟರ ಮಟ್ಟಿಗೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಈ ರೀತಿ ಹರ್ಕೊಂಡು ಹೋದ್ರೆ ವಾಹನ ಸವಾರರು ಹೇಗೆ ಓಡಾಡಬೇಕು? ಇದು ಕೇವಲ ಇಷ್ಟೇ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ಮನೆಯೊಳಗೂ ಕೂಡ ನೀರು ನುಗ್ಗಿದೆ. KR ಪುರಂ ಭೀಮಯ್ಯ ಲೇಔಟ್ ಸಂಪೂರ್ಣ ಜಲಾವೃತ. ಏರಿಯಾದ ಬೀದಿಗಳಿಗೆ ನೀರು ನುಗ್ಗಿದೆ, ಮನೆಯ ಕಾಂಪೌಂಡ್ ಜಲಾವೃತವಾಗಿದೆ. ಇದು KR ಪುರಂನ ಭೀಮಯ್ಯ ಲೇಔಟ್ ನಲ್ಲಿನ ಸೀನ್ಗಳು. ರಾಜಕಾಲುವೆ ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಭೀಮಯ್ಯ ಲೇಔಟ್ನ ಬಹುತೇಕ ರಸ್ತೆಗಳು ಜಲಾವೃತವಾಗಿತ್ತು. ಕೆಲ ಮನೆಗಳ ಸಂಪ್ಗಳಿಗೆ ಕೊಳಚೆ ನೀರು ನುಗ್ಗಿ ನಿವಾಸಿಗಳು ರಾತ್ರಿ ಇಡೀ ಪರದಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ರಸ್ತೆ ಮುಳುಗಡೆ. ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲೂ ಮಳೆಯಿಂದಾಗಿ ರಸ್ತೆ ಮುಳುಗಡೆಯಾಗಿತ್ತು. ಚರಂಡಿ ನೀರು ರಸ್ತೆ ಮೇಲೆ ಉಕ್ಕಿ ಹರಿಯುತ್ತಿತ್ತು. ರಸ್ತೆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿದ್ರಿಂದ ವಾಹನ ಚಾಲಕರು ಎದ್ದು ಬಿದ್ದು ಸವಾರಿ ಮಾಡುವಂತಾಯಿತು. ಹೊಸ ರೋಡ್ ಕೂಡ ನದಿಯಂತೆ ಬದಲಾಗಿತ್ತು. ವರ್ತೂರು ಬಳಿ ಬಳಗೇರೆ ರಸ್ತೆ ಬುಳುಬುಳು. ವರ್ತೂರು ಬಳಿಯ ಬಳಗೇರೆ ರಸ್ತೆಗೆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಖುದ್ದು ಭೇಟಿ ನೀಡಿ ಗುಂಡಿಗಳ ಅವ್ಯವಸ್ಥೆ ಪರಿಶೀಲಿಸಿದ್ರು. ಆದ್ರೆ ಸಿಎಂ ಬಂದು ಹೋದ್ರೂ ಕಾಮಗಾರಿಯಾಗಿಲ್ಲ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಬಳಗೇರೆ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಇನ್ನು ಹುಸ್ಕೂರು ಮುಖ್ಯ ರಸ್ತೆ, ಸರ್ಜಾಪುರ ರಸ್ತೆಯ ವಿಪ್ರೋ ರೋಡ್ ಕೂಡ ಸಂಪೂರ್ಣ ನೀರಿನಿಂದ ಆವೃತವಾಗಿ ವಾಹನ ಚಾಲಕರ ಪಾಡು ಹೇಳತೀರದಾಗಿತ್ತು. ವರ್ತೂರಿನ ಸಿದ್ದಾಪುರದಲ್ಲೂ ರಣಮಳೆ ತಾಪತ್ರಯಗಳನ್ನ ತಂದಿಟ್ಟಿದೆ. ರಸ್ತೆಯಲ್ಲಿ ನೀರು ತುಂಬಿಕೊಂಡು ವಾಹನಗಳು ಚಲಿಸದ ಸ್ಥಿತಿ ಸೃಷ್ಟಿಯಾಗಿತ್ತು. ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ರಸ್ತೆಯಲ್ಲಿ ಮಳೆ ಸಂಕಷ್ಟ. ಪ್ರತಿ ಬಾರಿಯಂತೆ ಈ ಬಾರಿಯೂ ಮಾನ್ಯತಾ ಟೆಕ್ ಪಾರ್ಕ್ನ ರಸ್ತೆ ಮಳೆಗೆ ಮುಳುಗಿ ಹೋಗಿತ್ತು. ಮತ್ತೊಂದೆಡೆ ನಾಗರಬಾವಿಯಲ್ಲಿ ಭಾರಿ ಮಳೆಯಿಂದಾಗಿ ಮರವೊಂದು ರಸ್ತೆ ಮಧ್ಯೆ ಬುಡಮೇಲಾಗಿ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹವಾಮಾನ ಇಲಾಖೆ ಬೆಂಗಳೂರಿನಲ್ಲಿ ಇನ್ನೂ 3-4 ದಿನ ಮಳೆ ಅಬ್ಬರಿಸುವ ಮುನ್ಸೂಚನೆ ನೀಡಿದೆ. ಹೀಗಾಗಿ ರಾಜಧಾನಿಗೆ ಇನ್ನೂ ಏನೇನೋ ಜಲಕಂಟಕ ಎದುರಾಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.